ನಮಸ್ಕಾರ ಎಲ್ಲರಿಗೂ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಮುಂಚೆ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲಾಕ್ ವರ್ಕ್ ಡೀಟೇಲಿಂಗ್ ರಿಲೇಟೆಡ್ ಮಾಹಿತಿಯನ್ನು ಕೊಟ್ಟಿದ್ದೆ. ನೀವು ನೋಡ್ತಿರೋ ಹಾಗೆ ನಮ್ಮ ಬ್ಲಾಕ್ ವರ್ಕ್ ಇವಾಗಲೇ ರಿಕ್ವೈರ್ಡ್ ಲಿಂಟಲ್ ಹೈಟ್ಗೆ ರೀಚ್ ಆಗಿರುತ್ತದೆ. ಸೊ ಹಾಗಾದರೆ ನಾವು ಈ ವಿಡಿಯೋದಲ್ಲಿ ಲಿಂಟಲನ್ನು ಹೇಗೆ ಇನ್ಸ್ಟಾಲ್ ಮಾಡುತ್ತೀವಿ ಮತ್ತು ಆ್ಯಕ್ಚುಯಲ್ ಲೆವೆಲ್ನ ಹೇಗೆ ಮೇಂಟೈನ್ ಮಾಡುತ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಫಸ್ಟ್ ನಾವು ಲಿಂಟಲ್ನ ಪ್ಲೇಸ್ ಮಾಡೋ ಮುಂಚೆ ನಮಗೆ FFL ಅಥವಾ ಫಿನಿಶ್ಡ್ ಫ್ಲೋರ್ ಲೆವೆಲ್ ಬೇಕಾಗಿರುತ್ತದೆ. ಸೊ ನೀವು ನೋಡ್ತಿರೋ ಹಾಗೆ ನಾವು ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟ್ ಮತ್ತು ನಮ್ಮ ಸ್ಲ್ಯಾಬ್ ಹೈಟ್ನ ಕನ್ಸಿಡರ್ ಮಾಡಿಕೊಂಡು ಬುಲ್ ಮಾರ್ಕಿಂಗನ್ನು ಎಲ್ಲ ಡೋರ್ಸ್ಗಳ ಹತ್ರ ಮಾರ್ಕ್ ಮಾಡಿ ಮೋಟರನ್ನು ಹಾಕಿರ್ತೀವಿ. ಅದಾದಮೇಲೆ ನಾವು ನಮ್ಮ ಲೆವೆಲನ್ನು ಸೆಟ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೀವಿ. ಬೇಸಿಕಲಿ ಇಲ್ಲಿ ನಾವು ಲೆವೆಲನ್ನು ಫಿಕ್ಸ್ ಮಾಡೋಕ್ಕೆ ಈ ಒಂದು ಮಷಿನ್ನ ಯೂಸ್ ಮಾಡುತ್ತಿದ್ದೀವಿ. ಏನು ಈ ಮಷಿನ್, ಇದೇನು ಕೆಲಸ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಸೊ ಈ ಮಷಿನ್ ಬಂದು ಬಾಷ್ GLL 315X ಅಂತ. ಇದು ಬಂದು ಹೈ ಪ್ರಿಸಿಷನ್ ಸೆಲ್ಫ್ ಲೆವೆಲಿಂಗ್ ಲೈನ್ ಲೇಸರ್ ಮಷಿನ್ ಆಗಿರುತ್ತದೆ. ನಿಮಗೆ ಗೊತ್ತಿದ್ದಾಗೆ ಮುಂಚೆ ನಾವು ಸ್ಪಿರಿಟ್ ಲೆವೆಲ್ ಆರ್ ಚಾಕ್ ಲೈನ್ ಇಂದ ಮಾರ್ಕ್ ಮಾಡಿ ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡುತ್ತಿದ್ವಿ. ಬಟ್ ಆ್ಯಸ್ ವಿ ಆರ್ ಬೀಂಗ್ ಮೂವಿಂಗ್ ಡಿಜಿಟಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅದರ ರಿಪ್ಲೇಸ್ಮೆಂಟ್ ಆಗಿ ನಾವು ಈ ಮಷಿನ್ ಯೂಸ್ ಮಾಡುತ್ತಿದ್ದೀವಿ. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಮೊದಲು ಮಷಿನ್ನ ಒಂದು ಪ್ಲೇಸಲ್ಲಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಬಂದು ಮಷಿನ್ ಸ್ಪೆಸಿಫಿಕ್ ಲೆವೆಲಲ್ಲಿ ಸೆಟ್ ಮಾಡ್ಕೋಬೇಕು. ನೀವು ನೋಡ್ತಿರೋ ಹಾಗೆ ಈ ಥರ ಈ ಬಬಲ್ ಏನಿದೆ ಅದನ್ನ ಸೆಂಟರ್ಗೆ ಸೆಟ್ ಮಾಡ್ಕೋಬೇಕು. ದೆನ್ ಒನ್ಸ್ ಸೆಟ್ ಆದಮೇಲೆ ನೀವು ನಿಮ್ಮ ಲೆವೆಲ್ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. ನೀವು ನೋಡ್ತಿರೋ ಹಾಗೆ ಇಲ್ಲಿ ನಾವು ಫಸ್ಟ್ ಅಕಾರ್ಡಿಂಗ್ ಟು ನಮ್ಮ FFL ಲೆವೆಲ್ ಬುಲ್ ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ನಮಗೆ ಬೇಕಾಗಿರೋ ರಿಕ್ವೈರ್ಡ್ ಹೈಟ್ ಪ್ರಕಾರ ಮಾರ್ಕಿಂಗ್ ಮಾಡ್ಕೋಬೇಕು. ಒನ್ಸ್ ನೀವು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಬೇಸ್ಡ್ ಆನ್ ರಿಕ್ವೈರ್ಡ್ ಹೈಟ್ ಮೆಜರ್ಮೆಂಟ್ನ ಚೆಕ್ ಮಾಡ್ಕೋಬೇಕು. ಈ ರೀತಿ ಲಿಂಟಲ್ ಫಿಕ್ಸ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೀವು ನೋಡ್ತಿರುವ ಹಾಗೆ ನಾವು ಯೂಸ್ ಮಾಡ್ತಿರೋದು GI ಲಿಂಟಲ್. ಏನಕ್ಕೆ GI ಲಿಂಟಲ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಯಾಕೆ ನಾವು ಕಾಂಕ್ರೀಟ್ ಲಿಂಟಲ್ ಯೂಸ್ ಮಾಡ್ತಾ ಇಲ್ಲ ಅಂತಲೂ ನೀವು ಕೇಳ್ಬೋದು. ಇಲ್ಲಿ ಕಾಂಕ್ರೀಟ್ ಲಿಂಟಲ್ ಪ್ಲೇಸಲ್ಲಿ GI ಲಿಂಟಲ್ಸ್ ಯೂಸ್ ಮಾಡ್ತಿದ್ದೀವಿ. ಏನಕ್ಕೆ ಅಂತ ನೀವು ಕ್ವಶನ್ ಮಾಡ್ಬೋದು. ಆ್ಯಸ್ ನಮಗೆ ಕೊಟ್ಟಿರೋ ಅವಧಿ ಪ್ರಕಾರ ಅಥವಾ ಪ್ರಾಜೆಕ್ಟ್ ಟೈಮ್ ಲೈನ್ ಪ್ರಕಾರ ನಾವು ಟೈಮ್ ಪೀರಿಯಡ್ನ ಮೇಂಟೈನ್ ಮಾಡೋಕ್ಕೆ ಈ ರೀತಿ GI ಲಿಂಟಲ್ಸು ಯೂಸ್ ಮಾಡುತ್ತಿದ್ದೇವೆ. ಈವನ್ ಇಟ್ ಗಿವ್ಸ್ ಅ ಸೇಮ್ ಸ್ಟ್ರೆಂತ್. ನಾವು GI ಲಿಂಟಲ್ಸಲ್ಲೂ ಕೂಡ ನಾವು ಕಾಂಕ್ರೀಟನ್ನು ಹಾಕಿರ್ತೀವಿ. ಹೇಗೆ ಅಂದರೆ ನಾವು ಒನ್ಸ್ ನಾವು GI ಲಿಂಟಲ್ಸ್ನ ಪ್ಲೇಸ್ ಮಾಡಿದ ಮೇಲೆ ಅದರಲ್ಲಿ ನಾವು 2ರಿಂದ 3 ರಾಡ್ಸ್ಗಳನ್ನು ನಮಗೆ ಬೇಕಾಗಿರೋ ರಿಕ್ವೈರ್ಡ್ ಸ್ಟ್ರೆಂತ್ ಪ್ರಕಾರ ರಾಡ್ಗಳನ್ನು ಪ್ಲೇಸ್ ಮಾಡಿ ಅದರಲ್ಲಿ ಕಾಂಕ್ರೀಟನ್ನು ಪೋರ್ ಮಾಡಿರ್ತೀವಿ. ಒನ್ಸ್ ಕಾಂಕ್ರೀಟಿಂಗ್ ಮುಗಿದ್ಮೇಲೆ ನಾವು 2ರಿಂದ 3 ದಿವಸ ನಾವು ಕ್ಯೂರಿಂಗನ್ನು ಮಾಡ್ಕೋಬೇಕು. ಅದಾದಮೇಲೆ ನಮ್ಮ ಮೇಲಿನ ಲಿಂಟಲ್ ಮೇಲಿನ ಬ್ಲಾಕ್ ವರ್ಕನ್ನು ಪ್ರಾರಂಭ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ಮಾಡ್ತಿರೋ ಲಿಂಟಲ್ ಇನ್ಸ್ಟಾಲೇಷನ್ ಬಗ್ಗೆ ಮಾಹಿತಿ ನೀಡಿರ್ತೀನಿ. ಮುಂದೆ ಬರುವ ವಿಡಿಯೋದಲ್ಲಿ ಇನ್ನಷ್ಟು ಕೆಲಸಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಂಬಲಿಸಿ. ಧನ್ಯವಾದಗಳು.